ನೀನ್ ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ ಆದ್ಯ. ಆದ್ರೆ ಅತ್ತೆಗೆ ನಿನ್ ಮೇಲೆ ಪ್ರೀತಿ ಅಲ್ವಾ, ಅದಕ್ಕೆ ಎಲ್ಲಾರನ್ನೂ ಎದುರು ಹಾಕೊಂಡು ನಿನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಆದ್ರೆ ಅದೇ ನನ್ನ ವಿಷಯಕ್ಕೆ ಬಂದ್ರೆ ಈ ಮನೆ ಬಿಟ್ಟು ಹೋಗು ಅಂತ ನಮ್ಮತ್ತೆ ಶಿಕ್ಷೆ ಕೊಟ್ರು. ನಾನಂದ್ರೆ ಎಷ್ಟು ಪ್ರೀತಿ ಅತ್ತೆ ನಿಮಗೆ. ನನ್ನ ಪ್ರೀತಿ ನೀವು ಒಪ್ಕೊಂಡಾಗ ತಾಯಿ ಆಶೀರ್ವಾದ ಸಿಕ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಿಬ್ಬರನ್ನ ನೀವೇ ದೂರ ಮಾಡ್ಬಿಟ್ರಲ್ಲ. ಆದ್ರೂ ಅಮ್ಮ ಕರೆಕ್ಟಾಗಿ ಮಾತಾಡಿದ್ರು ಅಲ್ವಾ ಮಾವ. ತಪ್ಪು ಮಾಡಿದ್ ನೀನ್ ಅಂದ್ಮೇಲೆ ಆದ್ಯಾನ್ ಯಾಕೆ ಮನೆಯಿಂದ ಹೊರಗಡೆ ಕಳಿಸ್ಬೇಕು? ನೀನು ಕೂಡ ನಾನು ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಬೇಡ್ಕೋತಿದ್ದ. ಅಯ್ಯೋ ಮಾವ, ನಾನು ಹಾಗೆ ಹೇಳಿಲ್ಲ. ನೀವುಗಳು ಅನ್ಬೇಕಾಗಿರೋ ಅವಶ್ಯಕತೆ ಇಲ್ಲ ರಾಜಲಕ್ಷ್ಮಿ. ನಿಮ್ಮನ್ನೆಲ್ಲ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ ನನ್ನ ಮೇಲಿನ ಕೋಪ ನಿಮ್ಗೆ ನೆತ್ತಿಗೆ ಏರ್ಬಿಟ್ಟಿದೆ ಅಂತ. ಅಷ್ಟಕ್ಕೂ ತಾಯಿ ಸ್ಥಾನದಲ್ಲಿರುವಂತ ಅತ್ತೆನೇ ನನ್ನ ಹೋಗು ಅಂದ್ಮೇಲೆ ನಿಮಗೆಲ್ಲ ಆಲೋಚನೆ ಇರದೇ ಇರುತ್ತಾ ಹೇಳಿ? ಪರವಾಗಿಲ್ಲ ಅತ್ತೆ, ನಮ್ ಕಂಡ್ರೆ ನಿಮ್ಗಾಗಲ್ಲ ಅಲ್ವಾ? ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ. ಈ ಸೀನು, ನೀನ್ ನನ್ನನ್ನು ಅಪಾರ್ಥ ಮಾಡ್ಕೊಳ್ತಿದ್ಯಾ ಕಣೋ. ಅರ್ಥ ಅನ್ನೋ ಪದಕ್ಕೆ ಒಂದಕ್ಷರ ಜಾಸ್ತಿ ಆದ್ರೆ ಅಪಾರ್ಥ ಆಗತ್ತೆ ಅತ್ತೆ. ನಿಮಗೆ ನಿಮ್ಮ ಮಗಳ ಮೇಲೆ ಇರೋ ಪ್ರೀತಿನೇ ಜಾಸ್ತಿ ಆಯ್ತು. ನಾನು ಏನೇ ಹೇಳಿದ್ರು ಅಪಾರ್ಥ ಅಂತಾನೆ ಅನ್ಸುತ್ತೆ. ಆದ್ರೆ ನಾನು ಕೂಡ ಅದೇ ಪ್ರೀತಿಗೋಸ್ಕರ ಹೋರಾಡ್ತಿದ್ದೀನಿ ಅಂತ ಯಾಕೆ ನೀವು ತಿಳಿದೇ ಹೋದ್ರಿ ಅತ್ತೆ? ಈ ವಿಷಯದಲ್ಲೇ ನನಗೆ ಸಂಕಟ ಆಗ್ತಿರೋದು. ಅಂದ್ರೆ ಏನೀಗ ನನ್ನ ಈ ಮನೆಯಿಂದ ಹೊರಟೋಗು ಅಂತಿದ್ಯಾ? ನೀನಿಲ್ದೆ ನಾನು ಇರಕ್ಕಾಗುತ್ತೆ ಹೇಳು? ಮತ್ತೆ ಏನ್ ಮಾವ ನಿನ್ ಪ್ರಾಬ್ಲಮು? ಅತ್ತೆ ನನ್ನ ಆಧ್ಯಾನ ಒಂದು ಮಾಡ್ತಾರೆ ಅನ್ಕೊಂಡಿದ್ದೆ. ನಮ್ಮ ಪ್ರೀತಿನ ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮತ್ತೆ ನಮ್ಮಿಬ್ಬರನ್ನು ದೂರ ಮಾಡಿಬಿಟ್ರು. ಆದ್ಯ ಇಲ್ಲಿದ್ರೆ ನಾನದು ಎಲ್ಲಿರ್ತೀನೋ ಗೊತ್ತಿಲ್ಲ. ಇಷ್ಟು ದಿನ ಆದ್ಯನ ಒಪ್ಸಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅತ್ತೇನು ಒಪ್ಪಿಸ್ಬೇಕು ಅಂತ ಗೊತ್ತಾಗೋಯ್ತು. ಇಲ್ಲಿಂದ ಹೊರಟು ಹೋದ್ರೆ ನಮ್ಮಮ್ಮ ಚಾರು ಜೊತೆ ನನಗೆ ಮದುವೆ ಮಾಡಿಸ್ತಾರೆ. ಅವಳನ್ನ ಮದುವೆ ಮಾಡಿಕೊಂಡು ನಾನು ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡಿದ್ದೀರಾ ಅತ್ತೆ? ನಾನು ಜೀವಂತವಾಗೇ ಇರಲ್ಲ. ಅಯ್ಯೋ ಸೀನು, ಆದ್ರೆ ನನಗೇನಾದರೆ ನಿಮ್ಗೇನಲ್ವಾ? ಇವನಿಗೆ ಲವ್ ಫೇಲ್ಯೂರ್ ಆಯ್ತು. ಒಂದ್ ವೇಳೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ, ಓಹೋ ಸೀನು ಅಂತ ನನ್ನ ನಾದ್ನಿ ಮಗ ಒಬ್ಬ ಮುಂಚೆ ಇದ್ದ, ಆದ್ರೆ ಇವಾಗ ಸತ್ತೋಗಿದ್ದಾನೆ ಅಂತ ಹೇಳಿ ಈಸಿಯಾಗಿ ಕೈ ತೊಳ್ಕೊತೀರಾ ಅತ್ತೆ, ಅಷ್ಟೇ ಅಲ್ವಾ? ಅಯ್ಯೋ ಸೀನು, ನೀನ್ ನನ್ನನ್ನು ತಪ್ಪು ತಿಳ್ಕೊಳ್ತಾ ಇದೀಯ ಕಣೋ. ನೀವಿಷ್ಟೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅತ್ತೆ. ಒಂದೇ ಒಂದು ಮಾತು ಹೇಳಿದ್ರು ನಾನು ಕೇಳ್ತೀನಿ. ಸೀನು, ನೋಡಾದ್ಯ, ಜಾಗ ಬದಲಾಗಿದೆ ಅಂದ ಮಾತ್ರಕ್ಕೆ ನನ್ನ ಮನ್ಸು ಬದಲಾಯಿಸ್ಕೊತೀನಿ ಅಂತ ಅನ್ಕೋಬೇಡ. ನನ್ನ ಪ್ರಾಣ ಇರೋವರೆಗೂ ನಾನು ನಿನ್ನ ಮಾತ್ರ ಪ್ರೀತಿಸ್ತಾ ಇರ್ತೀನಿ. ಈ ಜೀವ ಕೊನೆವರೆಗೂ ನಿನಗೋಸ್ಕರನೇ ಕಾಯ್ತಾ ಇರುತ್ತೆ. ಸೀನು, ಸೀನು,
ಏನೇ ರಾಜಲಕ್ಷ್ಮಿ, ನಿಮ್ ಸೀನು ಮಾವನ ಮನೆಯಿಂದ ಕಳಿಸ್ಬಿಟ್ರಂತೆ? ಹೀಗೆ ಆಗುತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಹೌದು ಛಾಯಾ, ಅತ್ತೆ ಮತ್ತೆ ಮಾವ ಸೀನು ಮಾವನ್ನು ಕರ್ಕೊಂಡು ಮನೆ ಬಿಟ್ಟು ಹೊರಟೆ ಹೋದ್ರು. ಬೇಜಾರಾಗ್ತಿದ್ಯಾ? ಮತ್ತಿನ್ನೇನೆ ಮಾಡಲಿ, ಪಾಪ ಮಾವ ತುಂಬ ಒಳ್ಳೆಯವರು. ಅತ್ತೆ ಅಮ್ಮ ಬೈದಾಗ ಸಮಾಧಾನ ಮಾಡ್ತಾ ಇದ್ರು. ಸೀನು ಮಾವ ನನಗೆ ಚಿಕ್ಕ ವಯಸ್ಸಿಂದಾನು ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದ. ನಾವೆಲ್ಲರೂ ತುಂಬ ಸಂತೋಷವಾಗೇ ಇರ್ತಾ ಇದ್ವಿ. ಆದರೆ ಈಗ ಪರಿಸ್ಥಿತಿನೇ ಬದಲಾಗ್ಬಿಟ್ಟಿದೆ. ಎಲ್ರೂ ದೂರ ಆಗಿ ಹೊರಟೋಗ್ತಾ ಇದ್ದಾರೆ. ರಾಜಿ, ನಿಜವಾಗ್ಲೂ ನನ್ನಿಂದಾನೇ ನಿಮಗೆ ದೂರ ಆಗಿತ್ತು. ನನ್ನಿಂದ ನೀವು ಹೀಗೆ ಬೇಜಾರು ಮಾಡ್ಕೋತಿದ್ರೆ ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ. ನನ್ನ ಕ್ಷಮಿಸು ರಾಜಲಕ್ಷ್ಮಿ. ಪರವಾಗಿಲ್ಲ ಆದ್ಯ, ನೀನು ಬೇಜಾರು ಮಾಡ್ಕೋಬೇಡ. ಹೀಗೆ ಆಗಬೇಕು ಅಂತ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಅಷ್ಟಕ್ಕೂ ನಡೆದಿದ್ದು ಚಿಕ್ಕ ಜಗಳ ಕಣೆ. ನಿಮ್ ಮನೇಲಿ ಪ್ರೀತಿ ವಿಷಯ ಕೇಳಿ ಸುನಾಮಿನೋ ಅಥವಾ ಭೂಕಂಪನೋ ಬರತ್ತೆ ಅಂತ ಅನ್ಕೊಂಡಿದ್ದೆ. ಚಿಕ್ಕದ್ರಲ್ಲೇ ಸರಿ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ಮದ್ವೆ ಆಗಿದ್ರೆ ಎಂಥ ದೊಡ್ಡ ಅನರ್ಥ ಆಗ್ತಿತ್ತು ಅಲ್ವಾ ಛಾಯಾ? ಆಗ್ಲೂ ನಾನು ಸೀನು ಹತ್ರ ಹೇಳ್ತಾನೆ ಇದ್ದೆ, ನಮ್ಮ ಮನೇಲಿ ಈ ಪ್ರೀತಿನೆಲ್ಲ ಒಪ್ಕೊಳ್ಳಲ್ಲ ಅಂತ. ನನ್ನ ಮಾತನ್ನ ಕೇಳಿದ್ರೆ ತಾನೆ ಈಗ ಅನಾವಶ್ಯಕವಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ. ಆದ್ಯ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ತಪ್ಪೆಲ್ಲ ಸೀನು ಮಾವಂದೆ. ಚಾರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ನಿನ್ನನ್ನು ಹೇಗೆ ಪ್ರೀತಿಸ್ತಾನೆ? ಅದಕ್ಕೆ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೀ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ ಆದ್ಯ. ನೀನು ನೆಮ್ಮದಿಯಾಗಿ ಕ್ಲಾಸ್ಗೆ ಹೋಗು. ಸರಿ. ಏನೇ ಹಾಗೆ ನೋಡ್ತಿದ್ಯಾ? ಇಷ್ಟೊತ್ತು ನೀನ್ ಏನ್ ಹೇಳ್ದೆ ಅಂತ ಇನ್ನೊಂದ್ಸಲ ರಿಪೀಟ್ ಮಾಡು. ಏನೇ ಹಾಗೆ ನೋಡ್ತಿದ್ಯಾ ಅಂದೆ. ಅದಲ್ವೇ, ಆದ್ಯನ್ ಹತ್ರ ಏನೇನ್ ಹೇಳಿದ್ಯೋ ಅದನ್ ಮತ್ತೆ ರಿಪೀಟ್ ಮಾಡು. ಸೀನು ಮಾವ ಮಾಡಿದ್ದು ತಪ್ಪು. ಚಾರು ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ನಿನ್ನ ಪ್ರೀತಿಸ್ತಿದ್ದಾನೆ ಆದ್ಯ ಅಂದೆ. ಇವಾಗ ನಾನು ಮಾಡ್ತಾ ಇರೋದು ಅದನ್ನೇ ಅಲ್ವಾ? ಸೀನು ಏನೋ ಗಂಡ ಹುಡ್ಗ, ಅವನನ್ನ ಮನೆಯಿಂದ ಕಳ್ಸಿದ್ದಾರೆ. ಮತ್ತೆ ನೀನು ಕೋಚನ್ ಇಷ್ಟಪಡ್ತಿರೋ ವಿಷಯ ಮನೇಲೇನಾದ್ರೂ ಗೊತ್ತಾದ್ರೆ ನಿನ್ನನ್ನ ಎಲ್ಲಿಗೆ ಕಳಿಸ್ತಾರೆ? ನಿಮ್ ಸೀನು ಮಾವ ಏನೋ ತಂಗಿ ಮಗ, ಆದ್ರೆ ನೀನು ಸ್ವಂತ ಮಗಳು. ನಿಮ್ ಪ್ರೀತಿ ವಿಷಯ ಅವ್ರ ಕಿವಿಗೇನಾದ್ರೂ ಬಿದ್ರೆ ನಿಮ್ ಮನೆಯವರು ಸುಮ್ನೆ ಇರ್ತಾರಾ? ನಿಮ್ ಅಪ್ಪ ಅಮ್ಮ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದ್ಸಲ ಯೋಚನೆ ಮಾಡು. ಅಮ್ಮ ರಾಜಿ, ಬೇಡಮ್ಮ. ಏ ರಾಜಿ, ಅಮ್ಮ 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 ರಾಜಿ ನಿಂತ್ಕೊಳೆ. ರಾಜಿ, ರಾಜಿ ಬೇಡಮ್ಮ. ನಿಂತ್ಕೊಳೆ. ಅಮ್ಮ ತಪ್ಪಾಯ್ತಮ್ಮ. ಅಮ್ಮ ರಾಜಿ, ಅಮ್ಮ ಬೇಡಮ್ಮ. ನಾನ್ ನಿಂತ್ಕೊಂತ ಹೇಳ್ತಿದ್ದೀನಲ್ವಾ, ನಿಂತ್ಕೊಳೆ ರಾಜಿ. ಅಪ್ಪ 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 ಅಮ್ಮ ಹೊಡಿತಾ ಇದ್ದಾರಪ್ಪ. ಅಪ್ಪ ನೀವೇ ಬೇಡ ಅಂತ ಹೇಳಿ. ಶಿವರಾಜು, ಶ್ರೀ ಪ್ರಸನ್ನಾಂಜನೇಯ. ನೋಡು, ನೀನ್ ಹೋಗಿ ನಿನ್ ಪ್ರೀತಿ ವಿಷಯ ಹೇಳಿದ್ರೆ ನಡೆಯೋ
ಆಗಲ್ಲ. ರಾಜಿ, ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಇದು ನಿಜಾನಾ? ಇವಾಗ ತಮಾಷೆ ಮಾಡೋ ಟೈಮ್ ಇಲ್ಲ ಅಕ್ಕ. ನಾನು ಹೇಳಿದ್ ನಿಜಾನೇ. ಅಂದ್ರೆ ಚಾರು ಸೀನು ಮದುವೆ ಮಾಡ್ಬೇಕು ಅಂತ ಮೊದ್ಲೇ ಅವ್ರನ್ನ ಹೊರಗಡೆ ಹಾಕಿದ್ನ ಆ ರಾಜಾರಾಮ್? ಅಯ್ಯೋ, ಹೊರಗಡೆ ಹಾಕಿದ್ದು ಭಾವನವ್ರಲ್ಲ, ಜಾನಕಿ ಅಕ್ಕ. ಇದೇನಮ್ಮ, ಬಾಯಲ್ಲಿ ನಾಲ್ಗೆ ಇಲ್ದಿರೋಳ ಹಾಗಿರ್ತಿದ್ಲು ಆ ಜಾನಕಮ್ಮ. ಅವಳು ಅವ್ರನ್ನ ಹೊರಗಡೆ ಕಳಿಸಿದ್ಲಾ? ಹೌದು ಭಾವನವ್ರೆ, ನಿಶಬ್ದ ಎಷ್ಟು ಅಪಾಯ ಅಂತ ನನಗೂ ಇವಾಗ್ಲೇ ಗೊತ್ತಾಗಿದ್ದು. ಅದಲ್ಲ ಪಾರ್ವತಿ, ತಪ್ಪು ನಡೆದಿದ್ದು ಆದ್ಯಯಿಂದಾನೆ. ಪದ್ಮ ವೆಂಕಟರಾವ್ ಮನೆ ಬಿಟ್ಟು ಹೋಗೋದು ಅಂದ್ರೆ ಏನು? ನಾವು ಹೀಗೆ ಅನ್ಕೊಂಡಿದ್ವಿ ಅತ್ಗೆ. ಪದ್ಮ ಅತ್ಗೆ ಆದ್ಯನ್ ಹೊರಗಡೆ ಹಾಕೋ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ನಮ್ ಜಾನ್ಕಕ್ಕ ಪ್ರೀತಿಸಿದ ಸೀನು, ಮದ್ವೆ ಮಾಡ್ಕೊಳಕ್ ಹೋಗಿದ್ದು ಸೀನು. ಈ ಸಮಸ್ಯೆಗೆಲ್ಲ ಕಾರಣನೇ ಸೀನು ಅಂತ ಹೇಳಿದ್ರು. ಮನೆಯಿಂದ ಹೊರಗೋಗ್ಬೇಕಾಗಿರೋದು ಆದ್ಯ ಅಲ್ಲ, ಸೀನು ಅಂತ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು. ಭಾವನವ್ರಿಗೂ ಕೂಡ ಕರೆಕ್ಟ್ ಅನ್ನಿಸ್ತೋ ಏನೋ, ಅತ್ಗೆ ಅಣ್ಣ ಸೀನು ಜೊತೆಗೆ ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ನಿಂತ್ಕೊಳ್ಳಿ ಅಂತಾನು ಒಂದ್ ಮಾತು ಹೇಳಿಲ್ಲ. ಹಾಗಾದ್ರೆ ಬೀದಿಗೆ ಬಂದಿದ್ದಾರೆ ಅಂತಾಯ್ತು. ಅಲ್ಲಿ ನೋಡ್ರಿ, ಅವ್ರು ಹಾಸ್ಪಿಟಲಿಗೆ ಬಂದ್ರು. ನಮಗೋಸ್ಕರನೇ ಅನ್ಸುತ್ತೆ. ಅಯ್ಯಯ್ಯೋ, ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಹೊಸ ಸಮಸ್ಯೆಗಳು ಬರುತ್ತೆ. ನಾನು ಬಚ್ಚಿಟ್ಕೊಳ್ತೀನಕ್ಕ, ನೀವು ಮಾತಾಡ್ಕೊಳ್ಳಿ. ಅಲ್ಲಿ ಮುಂದೆ ರೈಟ್ ಹೋಗಿ. ಲೇ, ಚೀತು ಅಂತ ಉಗ್ದೋರ್ ಜೊತೆ ಮತ್ತೆ ಸಂಬಂಧ ಬೆಳೆಸ್ತೀನಿ ಅಂತಿದ್ದಿಲ್ಲ, ಯಾಕೆ? ಒಂದ್ಸಲ ಯೋಚನೆ ಮಾಡೆ. ಮತ್ತೆ ಅವಮಾನ ಮಾಡಿ ಕಳಿಸ್ತಾರೇನೋ ಅಂತ ಭಯ ಕಣೆ. ಅವರಿಗೆ ಮದ್ವೆ ಇಷ್ಟ ಇಲ್ದೇ ಇರ್ಬೋದು ರೀ. ಚಾರು ಸೀನುನ್ ಪ್ರೀತಿಸ್ತಾ ಇದ್ದಾಳೆ. ನಮ್ ಬೀಗರಿಗೂ ಕೂಡ ನಮ್ಮೇಲೆ ತುಂಬಾನೇ ಗೌರವ ಇದೆ. ಆಲ್ರೆಡಿ ಇದು ಫಿಕ್ಸ್ ಆಗಿದ್ ಸಂಬಂಧ. ಈಗ ಹೇಗ್ ಬೇಡ ಅಂತಾರೆ? ನೀವ್ ಬನ್ನಿ ಸುಮ್ನೆ. ಲೇ, ಪದ್ಮ, ಬನ್ನಿ ಸುಮ್ನೆ. ಚಾರು, ಚಾರು, ಬೀಗ್ರೆ, ಚಾರು ಇವಾಗ ಹೇಗಿದ್ದಾಳೆ? ನನ್ನ ಮಗಳು ಹೇಗಿದ್ರೆ ನಿಮ್ಗೇನೋ, ಏನಾದ್ರೆ ನಿಮ್ಗೇನೋ? ಯಾಕೆ ಬೀಗ್ರೆ ಹೀಗೆಲ್ಲ ಮಾತಾಡ್ತೀರಾ? ಇವಳು ಈ ಥರ ಇಲ್ಲಿ ಮಲ್ಗಿದ್ರೆ ನನಗ್ ಸಂಕಟ ಆಗಲ್ವಾ ಹೇಳಿ? ಸೊಸೆ ಆಗಿ ನಮ್ಮ ಆಗು ಹೋಗೋಗಳನ್ನ ನೋಡ್ಬೇಕಾಗಿರೋಳು ಹೀಗ್ ಮಂಚದ ಮೇಲೆ ಮಲ್ಕೊಂಡಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಬೀಗ್ರೆ. ನಡಿಬೇಕಾಗಿರೋದು ನಡೆದೋಗಿದೆಯಲ್ಲಮ್ಮ. ಇನ್ನೂ ನನ್ನ ಮಗಳನ್ನ ಸೊಸೆ ಅಂತ ಯಾಕೆ ಹೇಳ್ತಿದ್ದೀರಾ? ಇಲ್ಲ ಬೀಗ್ರೆ, ನೀವ್ ಅನ್ಕೊಂಡ ಹಾಗೆ ಏನೂ ನಡೆದಿಲ್ಲ. ಆ ಮನೇಲಿದ್ರೆ ಮಾತ್ರ ಅವ್ರ ಮಾತನ್ನ ಕೇಳ್ಬೇಕು. ಈಗ ನಾವ್ ಆಚೆ ಬಂದಿದೀವಿ. ಅದೆಲ್ಲ ಪದ್ಮ, ನಾವೇ ಬಂದ್ವಾ ಅವರೇ ಹೊರಗಡೆ ಹಾಕಿದ್ರ? ಹಾಗೆ ನೋಡ್ಬೇಡ್ವೆ. ಈ ಎಷ್ಟೇ ಯೋಚನೆ ಮಾಡಿದ್ರು ಅವರೇ ಕಳಿಸಿರೋ ಹಾಗೆ ನೆನಪು. ನೀವು ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡಿರಿ. ನಾನು ಮಾತಾಡ್ತಾ ಇದ್ದೀನಲ್ಲ ಬೀಗ್ರ ಹತ್ರ. ಇನ್ನು ಮಾತಾಡೋದಕ್ಕೆ ಏನಿದೆ ಪದ್ಮ? ನಿಮ್ಮನ್ನ ನಂಬ್ಕೊಂಡು ಇರೋ ಒಬ್ಬಳೇ ಒಬ್ಬಳು ಮಗಳಿಗೆ ಅನ್ಯಾಯ ಮಾಡಿದ್ವಿ. ಇವಾಗ ಏನ್ ಮಾಡಿದ್ರೆ ಅವಳ ಜೀವನ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದೀವಿ. ಅದಕ್ಕೆ ಬೀಗ್ತಿಯವರೇ ನಾನು ಬಂದಿರೋದು. ನಮಗೆ ಯಾರ ಸಂಬಂಧನೂ ಬೇಕಾಗಿಲ್ಲ. ಚಾರುಗೆ ಸೀನುಗೆ ನಾವು ಮದುವೆ ಮಾಡ್ಸೋಣ. ಯಾರ್ ಏನೇ ಹೇಳಿದ್ರು ಈ ಚಾರುನೇ ನಮ್ಮನೆ ದೀಪ ಹಚ್ಚೋಳು. ಯಾವ ಕಷ್ಟನೂ ಇಲ್ದೆ ನಮ್ಮನೆ ಮಹಾಲಕ್ಷ್ಮಿಯಾಗೆ ನಾವು ನೋಡ್ಕೋತೀವಿ. ಇನ್ ಸಾಕ್ ನಿಲ್ಸಮ್ಮ.
ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂವ ನಾಗೆ ನಿಮ್ಗೆ ಗತಿ ಇಲ್ಲ. ನನ್ನ ಮಗಳನ್ನ ಸಂತೋಷವಾಗಿ ಹೇಗೆ ನೋಡ್ಕೋತೀರಾ ನೀವು? ಬೀಗ್ರೆ, ನೋಡಮ್ಮ, ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದು ಪದ್ಮ ವೆಂಕಟರಾವ್ ಅವ್ರ ಹೆಸರು ನೋಡಿ ಅಲ್ಲ, ರಾಜಾರಾಮ್ ಅವ್ರಿಗಿರೋ ಘನತೆ ನೋಡಿ. ಈ ಚಲಪತಿ ರಾವ್ಗೆ ಸೀನು ಅಳಿಯ ಆಗ್ತಿದ್ದಾನೆ ಅಂದ್ರೆ ಪದ್ಮ ವೆಂಕಟರಾವ್ ಅವ್ರ ದೊಡ್ಡತನ ಅಲ್ಲ, ಅದು ರಾಜಾರಾಮ್ ಅವ್ರ ದೊಡ್ಡತನ. ಇವಾಗ ಅವರೇ ನಿಮ್ಮನ್ನು ಹೊರಗಡೆ ಹಾಕಿದಾರಲ್ವಾ, ರೋಡ್ಗೆ ಬಂದಿದ್ದೀರಾ. ಹೋಗಿ ಅದೇ ರೋಡಲ್ಲಿ ಟೀ ಅಂಗಡಿನೋ ಇಲ್ಲ ಟಿಫನ್ ಅಂಗಡಿನೋ ಇಟ್ಕೊಳ್ಳಿ. ಚಲಪತಿ ಅವರೇ, ನೀವು ನಮ್ಮನ್ನ ಅವಮಾನಿಸ್ತಿದ್ದೀರಾ. ಅವಮಾನಿಸ್ದೆ ಇನ್ನೇನಯ್ಯ? ನಿಮ್ದೇನೋ ಜಮೀನ್ದಾರು ವಂಶನ? ನಮ್ಮ ಮನೆ ಕೆಲಸದವ್ರಿಗೂ ಕೂಡ 5 ಎಕರೆ ತೆಂಗಿನ ತೋಟ ಇದೆ. ರಾಜಾರಾಮ್ ಅವ್ರ ಸಂಪಾದನೆ ಬಿಟ್ಟು ನಿಮ್ಮ ಹತ್ರ ಏನಿದೆ ಹೇಳಿ? ಅದ್ ಹಾಗಲ್ಲ ಬೀಗ್ರೆ. ಚಾರು ನಮ್ ಸೀನುನ ಪ್ರೀತಿಸ್ತಾ ಇದ್ದಾಳೆ. ಸೀನು ಜೊತೆ ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ದಾಳೆ. ಅದಕ್ಕೆ ನಾವು ಬಂದಿತ್ತು. ಪ್ರೀತಿ ಮಾಡೋದಿಕ್ಕೆ ದುಡ್ಡು ದುಡ್ಡು ಬೇಕಾಗಿಲ್ಲಮ್ಮ. ಆದ್ರೆ ಒಟ್ಟಿಗೆ ಸಂಸಾರ ಮಾಡಬೇಕು ಅಂದ್ರೆ ದುಡ್ಡು ಶ್ರೀಮಂತಿಕೆ ಇರಬೇಕು. ನನ್ನ ಮಗಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಮೊದಲು ನೀವು ಹೊರಡಿ. ಪದ್ಮ, ಇಲ್ಲಿ ಇವ್ರನ್ನ ಬೇಡ್ಕೊಂಡಿದ್ದು ಸಾಕು, ಆದ ಅವಮಾನನೂ ಸಾಕು. ನಡಿ ಹೋಗೋಣ. ಇಲ್ಲ ರೀ, ಇವಳು ನನ್ ಸೊಸೆ ಅಂತ ನಾನು ಅಂದ್ಕೊಂಡಾಗಿದೆ. ಚಾರು ಪ್ಲೇಸಲ್ಲಿ ಯಾರೇ ಬಂದ್ರೂ ನಾನು ಅದನ್ನ ಸಹಿಸ್ಕೊಳ್ಳಲ್ಲ. ಬೀಗ್ರೆ, ನೀವ್ಯಾವುದೋ ಕೋಪದಲ್ಲಿದ್ದೀರಾ. ಚಾರುಗೂ ಸೀನುಗೂ ನಿಶ್ಚಿತಾರ್ಥ ಆಗಿದೆ. ಈಗಾಗಲೇ ಆ ವಿಷಯ ಊರಿಗೆಲ್ಲ ಗೊತ್ತಾಗಿದೆ. ಮತ್ತೆ ಚಾರುಗೆ ಬೇರೆ ಸಂಬಂಧ ಬರಬೇಕು ಅಂದ್ರೆ ಅದು ಕಷ್ಟನೇ. ನಮ್ಮಿಂದ ಸಮಸ್ಯೆ ಆಗಿರೋ ಚಾರುಗೆ ನಾವೇ ಒಂದು ಒಳ್ಳೆ ಜೀವನ ಕೊಡಬೇಕು ಅನ್ಕೊಂಡಿದೀವಿ. ಈ ನಿನ್ ಕರುಣೆ ಎಲ್ಲ ನಮಗ್ ಬೇಕಾಗಿಲ್ಲಮ್ಮ. ನನ್ಗಿರೋ ಒಬ್ಳು ಮಗಳನ್ನ ಹೆಂಗ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ಪ್ರಾಣ ಅಡ ಇಟ್ಟಾದ್ರೂ ಸರಿ, ಒಳ್ಳೆ ಸಂಬಂಧನೇ ಹುಡ್ಕೊಂಡು ಬರ್ತೀನಿ. ನಿಮ್ ಜೊತೆ ಮಾತ್ರ ಸಂಬಂಧ ಬೆಳೆಸಲ್ಲ. ಹೋಗ್ತಾ ಇರಿ. ಹೋಗ್ತೀನಿ ಬೀಗ್ರೆ, ಆದ್ರೆ ಮನೆಗಲ್ಲ, ನೇರವಾಗಿ ಪಂಚಾಯಿತಿ ಕಟ್ಟೆಗೆ ಹೋಗ್ತೀನಿ. ಪಂಚಾಯತಿಗೆ ಮತ್ತೆ ಪಂಚಾಯತಿಗೆ ಹೋಗ್ತಾರ? ಆವತ್ತು ಸೀನು ಮದ್ವೆ ಬೇಡ ಅಂದ ಅಂತ ಪಂಚಾಯಿತಿಗೆ ಹೋಗಿದ್ರಲ್ಲ, ಇವತ್ತು ನೀವ್ ಬೇಡ ಅಂತ ಹೇಳ್ತಿರೋದಕ್ಕೆ ನಾನು ಪಂಚಾಯಿತಿಗೆ ಹೋಗ್ತೀನಿ. ಈ ಮದ್ವೆಗೆ ನೀವು ಹೇಗೆ ಒಪ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಬನ್ನಿ. ಏನ್ರಿ ಇದು? ಅಕ್ಕ, ಅಯ್ಯಯ್ಯೋ, ಏನಕ್ಕ ಅವರಿಬ್ರು ಪಂಚಾಯತಿ ಅಂತಿದ್ದಾರೆ? ಏನ್ ನಡೆಯುತ್ತೋ ಏನೋ. ಅಯ್ಯೋ,